ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಾತ್ಕಾಲಿಕ ಯುದ್ಧ ವಿರಾಮಕ್ಕೆ ಇರಾನ್ ಇದೀಗ ಡೋಂಟ್ ಕೇರ್ ಅಂದಿದೆ. ಟ್ರಂಪ್ ಜೊತೆಗೆ ಮಾತುಕತೆಯೇ ನಡೆದಿಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಸಂಕಷ್ಟದಿಂದ ಪಾರಾಗೋದಕ್ಕೆ ಸುಳ್ಳು ಸುದ್ದಿಯನ್ನು ಹರಡ್ತಾ ಇದ್ದಾರೆ. ಹೀಗಂತ ಇರಾನ್ ಸಂಸತ್ತಿನ ಸ್ಪೀಕರ್ ಹೇಳಿಕೆ ಕೊಟ್ಟಿರೋದು. ಅಂದರೆ 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆದರೆ ಇದನ್ನು ಇರಾನ್ ಒಪ್ಪಿಕೊಳ್ಳುತ್ತಿಲ್ಲ. ತೈಲದ ವಿಚಾರದಲ್ಲಿ ದರ ಕಡಿಮೆ ಆಗಬಹುದು ಅನ್ನೋ ಕಾರಣಕ್ಕಾಗಿಯೂ ಕೂಡ ಡೊನಾಲ್ಡ್ ಟ್ರಂಪ್ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಸರ್ವೋಚ್ಚ ನಾಯಕನ ಸಾವಿಗೆ ನಾವು ಸೇಡು ತೀರಿಸ್ಕೊಳ್ತೀವಿ ಅಂತ ಯಾವಾಗ ಖಮೇನಿ ಹತ್ಯೆ ಆಯಿತು, ಆ ಹತ್ಯೆಯ ನಂತರವೂ ಕೂಡ ಈ ಹೇಳಿಕೆಯನ್ನು ಪದೇ ಪದೇ ಇರಾನ್ ಕೊಡ್ತಾ ಇದೆ. ಅದಕ್ಕೆ ತಕ್ಕನಾದಂತಹ ಉತ್ತರವನ್ನು ಕೂಡ ಯುದ್ಧದಲ್ಲಿ ಕೊಡ್ತಾ ಇದ್ದಾರೆ. ಟ್ರಂಪ್ ಜೊತೆಗೆ ಮಾತುಕತೆಯೇ ನಡೆದಿಲ್ಲ ಅಂತ ಇರಾನ್ ಹೇಳ್ತಾ ಇರೋದು. ಟ್ರಂಪ್ ಹೇಳ್ತಿದ್ದಾರೆ ಮಾತುಕತೆ ಆಗ್ತಾ ಇದೆ, ಫಲಪ್ರದ ಆಗುತ್ತೆ ಕೆಲವೇ ದಿನಗಳಲ್ಲಿ ಅಂತ ಅವರ ಹೇಳಿಕೆ ಇದೆ. ಈ ವಾರದಲ್ಲಿ ಆ ಮಾತುಕತೆ ಮುಂದುವರಿಯುವಂತಹ ನಿರೀಕ್ಷೆ ಇದೆ. ಆಶಾದಾಯಕ ಬೆಳವಣಿಗೆಗಳಾಗ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಆದರೆ ಇರಾನ್ ಹೇಳ್ತಾ ಇರೋದು, ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಗಾಲಿಬಾಫ್ ಹೇಳಿಕೆ ಕೊಟ್ಟಿದ್ದಾರೆ. ಆಕ್ರಮಣಕಾರರಿಗೆ ಸಂಪೂರ್ಣ ಮತ್ತು ಪಶ್ಚಾತ್ತಾಪದ ಶಿಕ್ಷೆ, ಸರ್ವೋಚ್ಚ ನಾಯಕನ ಸಾವಿಗೆ ನಾವು ಸೇಡು ತೀರಿಸಿಕೊಳ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿರೋದು. ಸಕಾರಾತ್ಮಕ ಮಾತುಕತೆಗಳನ್ನು ನಡೆಸಿವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದಕ್ಕೆ ಇರಾನ್ ಹೇಳ್ತಾ ಇದೆ ಅಮೆರಿಕ ಜೊತೆಗೆ ಯಾವುದೇ ಮಾತುಕತೆಗಳು ನಡೆದಿಲ್ಲ. ಹಣಕಾಸು ಮತ್ತು ತೈಲ ಮಾರುಕಟ್ಟೆಗಳನ್ನು ಕುಶಲತೆಯಿಂದ ನಿರ್ವಹಿಸುವುದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಸಿಕ್ಕಿ ಹಾಕಿಕೊಂಡಿರುವ ಸಂಕಷ್ಟದಿಂದ ಪಾರಾಗೋದಕ್ಕೆ ಇಂಥ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು.